ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನೇನಂದಿದ್ದಾರೆ ಅಂದರೆ, ಸರ್ಕಾರ ಈ ರೀತಿ ಸಂಘರ್ಷ ಮಾಡುವುದು ಸರಿಯಲ್ಲ, ಶಾಸಕಾಂಗದ ಮೇಲೆ ಸರ್ಕಾರ ಸವಾರಿ ಮಾಡ್ತಾ ಇದೆ ಅಂತಂದ್ರು. ಮಾಡ್ತೀವಿ ಅಂತಂದ್ರೆ ಎಲ್ಲಿ ತನಕ ಆ ಆರ್ಡರು ಫೋರ್ಸ್ದಲ್ಲಿ ಇರ್ತದೆ ಅಲ್ಲಿ ತನಕ ಅಲ್ಲಿ ಬೇರೆ ಯಾರು ಪ್ರವೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಿಯಮ ಇದೆ. ಹಾಗಾಗಿ ಈ ನಿಯಮವನ್ನು ಮೀರಿ ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನ ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಅತ್ಯಂತ ಹಿರಿಯ ನುರಿತ ಶಾಸಕರು, ಚೇರ್ಮನ್ರು ಎಲ್ಲ ಇದ್ದಾರೆ. ಅವರು 2ನೇ 3ನೇ ಸರ್ತಿ ಚೇರ್ಮನ್ ಆಗ್ತಾ ಇರೋದು, ಸಾಕಷ್ಟು ಅನುಭವ ಇದೆ. ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು. ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಎಲ್ಲದಕ್ಕೂ ಭಾರತದ ಸಂವಿಧಾನ ಅದರದೇ ಆದಂಥ ಒಂದು ಮಿತಿಯನ್ನು ಹಾಕಿದೆ. ನೋಬಡಿ ಕ್ಯಾನ್ ಕ್ರಾಸ್ ದಿ ಲಕ್ಷ್ಮಣ್ ರೇಖಾ. ಆ ಲಕ್ಷ್ಮಣ್ ರೇಖೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸರಿಯಲ್ಲ. ಮತ್ತು ಈಗಾಗಲೇ ನಾನು ಮಾಧ್ಯಮದಲ್ಲಿ ಗಮನಿಸಿದಂತೆ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಒಂದು ವಿವರವಾದ ಪತ್ರವನ್ನು ಬರೆದಿದ್ದಾರೆ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ. ಇದು ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೆಯದಂತ ಸರ್ಕಾರ ಸಲಹೆ. ಎಲ್ಲಿ ತನಕ